ನಮಸ್ಕಾರ, ಗುಡ್ ಮಾರ್ನಿಂಗ್ ಎಲ್ರಿಗೂ. ಬೆಳಿಗ್ಗೆ ಎದ್ದ ಕೂಡಲೇ ನೀರು ಕುಡಿದು ಬೇವಿನ ಸೊಪ್ಪಿನ ಕಡ್ಡಿ ಇದೆ ನೋಡಿ, ಇದು ಬೇವಿನ ಸೊಪ್ಪಿನ ಕಡ್ಡಿ, ಬೇವಿನ ಮರದ ಕಡ್ಡಿ. ಈ ಕಡ್ಡಿಯಿಂದ ಹಲ್ಲು ಉಜ್ಜಬೇಕು. ನಮಸ್ಕಾರ. ಮೊದಲನೇದಾಗಿ ನನಗೆ ಈ ಥರ ಒಂದು ಸುಂದರ ಪ್ರಕೃತಿ ಪರಿಸರದಲ್ಲಿ ಇರುವಂತಹ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಆ ದೇವರಿಗೆ ತುಂಬ ತುಂಬ ಧನ್ಯವಾದಗಳು. ಹಾಗೂ ಬೆಳಿಗ್ಗೆ ಎದ್ದ ಕೂಡಲೇ ಮೊದಲನೇದಾಗಿ ನಾವು ಮಾಡುವಂಥದ್ದು ಒಂದು ಉಗುರು ಬೆಚ್ಚಗೆ ನೀರನ್ನು ಕುಡಿಯುವಂಥದ್ದು. ಅದು ಕುಡಿದ್ಬಿಟ್ಟು ಆಮೇಲೆ ನಮ್ಮ ನಿತ್ಯ ಕ್ರಮಗಳನ್ನು ಮಾಡಿ ಹಲ್ಲು ಉಜ್ಜುವಂಥ ಒಂದು ಮುಖ್ಯವಾದ ಕೆಲಸ ಎಲ್ಲರೂ ಮಾಡುವಂಥದ್ದು. ಈ ಹಲ್ಲು ಉಜ್ಜುವುದನ್ನು ನಾರ್ಮಲಾಗಿ ಎಲ್ಲರೂ ಈಗ ಮಾರ್ಕೆಟಲ್ಲಿ ಸಿಗುವಂಥದ್ದು ಬೇರೆ ಬೇರೆ ರೀತಿ ಕೆಮಿಕಲ್ ಮಿಶ್ರಿತ ಪೇಸ್ಟ್ಗಳನ್ನು ಉಪಯೋಗ ಮಾಡ್ತಾ ಇದ್ದಾರೆ. ಅದರಿಂದ ಅನೇಕ ತೊಂದರೆಗಳಾಗ್ತಾಯಿದೆ ಆರೋಗ್ಯಕ್ಕೆ. ಹಾಗಾಗಿ ನಾವು ಭಾರತೀಯ ಮಾದರಿಯಲ್ಲಿ ತಯಾರಿಸಿದಂಥ ಆಯುರ್ವೇದಿಕ್ ದಂತಭಂಜನಗಳನ್ನು ಉಪಯೋಗ ಮಾಡಿದರೆ ಒಳ್ಳೆಯದು. ಅದಕ್ಕಿಂತಲೂ ನ್ಯಾಚುರಲ್ ಆಗಿ ಸಿಗುವಂಥ ಇದು ನೋಡಿ, ಬೇವಿನ ಕಡ್ಡಿ, ಬೇವಿನ ಮರದ ಕಡ್ಡಿ ಇದೆ. ಈ ಕಡ್ಡಿಯಿಂದ ಬೆಳಗ್ಗೆ ನಾವು ಹಲ್ಲು ಉಜ್ಜೋದ್ರಿಂದ ಅನೇಕ ಲಾಭಗಳಿವೆ. ಇದರಿಂದ ಹಲ್ಲು ಉಜ್ಜೋದ್ರಿಂದ ಬೇವಿನ ಕಡ್ಡಿಯಲ್ಲಿರುವಂಥ ಕಹಿಯಾದ ಒಂದು ರಸ ಏನಿದೆ ಅದು ನಮ್ಮ ದೇಹದೊಳಗೆ ಹೋಗಿಬಿಟ್ಟು ದೇಹದಲ್ಲಿರುವಂಥ ಅನೇಕ ತೊಂದರೆಗಳನ್ನು ದೂರ ಮಾಡ್ತದೆ. ಈಗ ನಾವೆಲ್ಲ ಸಣ್ಣ ಮಕ್ಕಳಿಗೆ ಕೂಡ ಬೆಳಿಗ್ಗೆ ಎದ್ದ ಕೂಡಲೇ ಬ್ರಷ್ ಮಾಡಿ ಅಂತ ಹೇಳ್ಕೊಂಡು ಅವರಿಗೆ ಮನಸ್ಸಿಲ್ಲ ಅಂದರೆ ಫೋರ್ಸಿಂದ ಮಾಡಿಸ್ತೀವಿ. ಟೂತ್ ಪೇಸ್ಟ್ ಕೊಡ್ತೀವಿ, ಮಕ್ಕಳೆಲ್ಲ ಟೂತ್ ಪೇಸ್ಟು ನುಂಗ್ತಾರೆ. ದೊಡ್ಡವರು ಕೂಡ ಹಾಗೆ ಎಲ್ಲ ಟೂತ್ ಪೇಸ್ಟ್. ಅದರಲ್ಲಿ ಬಹಳವಾದ ಸಕ್ಕರೆ ಅಂಶಗಳು, ಆರ್ಟಿಫಿಷಿಯಲ್ ಸಕ್ಕರೆ ಅಂಶಗಳು ತುಂಬಿಕೊಂಡಿರೋದ್ರಿಂದ ಮೇಯ್ನಾಗಿ ಆರೋಗ್ಯಕ್ಕೆ ತುಂಬ ತೊಂದರೆ ಆಗ್ತಾಯಿದೆ. ಸಣ್ಣ ಸಣ್ಣ ಮಕ್ಕಳಲ್ಲಿ ಶುಗರು, ಬೇರೆ ಬೇರೆ ರೀತಿಯಾದಂಥ ಕಾಯಿಲೆಗಳು ಬರ್ತಾಯಿರೋ ಅಂತ ನೋಡ್ತಾ ಇದ್ದೀವಿ. ಹಾಗಾಗಿ ನಾನು ಸುಮಾರು ಒಂದು ಮಾರ್ಚ್ ತಿಂಗಳ ನಂತರದಿಂದ ಇಲ್ಲಿ ಬೈಲಹೊಂಗಲದಲ್ಲಿ ಇಂಥ ಸುಂದರ ಪರಿಸರದಲ್ಲಿ ಇದ್ದೇನೆ. ಇಲ್ಲಿ ಅನೇಕ ಬೇವಿನ ಗಿಡಗಳು ಬಹಳಷ್ಟು ಇದ್ದಾವೆ. ಹಾಗಾಗಿ ನಾನು ದಿನಾಲು ಬೆಳಗ್ಗೆ ಬೇವಿನ ಕಡ್ಡಿಯಿಂದ ಹಲ್ಲು ಉಜ್ಜುವಂತಹ ಒಂದು ಇದನ್ನು ರೂಢಿ ಮಾಡಿಕೊಂಡಿದ್ದೀನಿ. ಹಾಗಾಗಿ ನಿಮಗೆಲ್ಲರಿಗೂ ಸಾಧ್ಯವಾದಷ್ಟು ಈ ಥರ ನೈಸರ್ಗಿಕವಾಗಿರುವಂತಹ ಒಂದು ರೀತಿಯಿಂದ ಬೆಳಿಗ್ಗೆ ಹಲ್ಲು ಉಜ್ಜುವಂತಹ ಒಂದು ಅಭ್ಯಾಸವನ್ನು ಇಟ್ಕೊಂಡ್ರೆ ತುಂಬ ಆರೋಗ್ಯದಲ್ಲಿ ಸುಧಾರಣೆ ಆಗ್ಬೋದು.